ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಈ ಸಣ್ಣ ವಿಚಾರನ ಯಾಕೆ ಇಷ್ಟೊಂದು ತಲೆಗೆ ಹಚ್ಕೋತಿದ್ಯೋ ಏನೋ ಗೊತ್ತಿಲ್ಲ. ಸ್ವಲ್ಪ ಹೊತ್ತು ಇದನ್ನೆಲ್ಲ ಮರ್ತ್ಬಿಡು. ಅದು ಹಾಗಲ್ಲ ಕಣೆ, ನನ್ನ ಪರಿಸ್ಥಿತಿ ಯಾರಿಗೂ ಅರ್ಥ ಆಗ್ತಿಲ್ಲ. ಇವತ್ತದೊಂದು ಬ್ಯಾಗ್ ನನ್ನ ಹತ್ರ ಇದ್ದಿದ್ರೆ ಎಲ್ಲ ಸಮಸ್ಯೆಗಳು ಬಗೆಹರಿದಿರ್ತಿತ್ತು. ಅನ್ಯಾಯವಾಗಿ ಬ್ಯಾಗ್ ಹೊರಟೋಯ್ತಲ್ಲ. ಭಾಗ್ಯಕ್ಕ, ನೀನು ಇನ್ನೇನು ಮಾತಾಡಬೇಡ, ಸ್ವಲ್ಪ ಹೊತ್ತು ಮಲ್ಕೋ. ಮಲ್ಕೋ ಮಲ್ಕೋ ಭಾಗ್ಯಕ್ಕ, ಮಲ್ಕೋ. ಅಲ್ಲ ಕಣ್ರೆ, ನನ್ ಬೇಗ ಬೇಕಾಗಿತ್ತ ಅವನ್ಗೆ. ಅಯ್ಯೋ ಭಾಗ್ಯಕ್ಕ, ಮಲ್ಗು. ಸರಿ, ಇವಾಗ ಮಲ್ಗು. ಅಯ್ಯೋ ನಡಿಯೇ. ಹಾ ಬಾ. ನಿಂತ್ಕೋ ತಾತ. ಹೋಗಿ ಎಲ್ಲಾ ಕೆಲಸ ಹಾಳು ಮಾಡಿ ಬಂದಿದ್ಯಲ್ಲ, ನಿನ್ಗೆ ತಪ್ಪು ಅಂತ ಅನ್ನಿಸ್ಲಿಲ್ವಾ? ಊರಿಗೆ ನ್ಯಾಯದ ಬಾಗ್ಲು ನಮ್ಮನೆ ಅಂತ ಹೇಳ್ತಾ ಇರ್ತೀಯಾ, ಈಗ ಅನ್ಯಾಯಕ್ಕೆ ಸೊಪ್ಪಾಕ್ ಬಂದಿದ್ಯಲ್ಲ, ಹೇಳು ಯಾಕೆ ಹಿಂಗ್ ಮಾಡ್ದೆ? ಯಾಕೆ ತಾತ ಸೈಲೆಂಟ್ ಆಗಿದ್ಯಾ? ನೀನ್ ಮಾಡಿದ್ನೆಲ್ಲ ಒಪ್ಕೊಂಡ್ ಕೂತ್ಕೊಳ್ಳಕ್ಕೆ ನಾನೇನಿಲ್ಲಿ ಬಿಟ್ಟಿ ಕುಳ್ ತಿನ್ಕೊಂಡ್ ಬಿದ್ದಿಲ್ಲ. ನಾನು ಈ ಮನೆ ಮೊಮ್ಮಗ. ಇಲ್ಲಿ ನಡೀತಾ ಇರೋ ಅನ್ಯಾಯನ ತಟ್ಟಿ ಕೇಳೋ ಅಧಿಕಾರ ನನಗಿದೆ. ಅಲ್ಲ, ನಿನಗೆ ಇಷ್ಟೊಂದು ವಯಸ್ಸಾಗಿದೆ, ಎಷ್ಟೊಂದು ಅನುಭವ ಇದೆ, ಅಂಥದ್ರಲ್ಲಿ ಹೋಗಿ ಇಂಥ ಮಣ್ ತಿನ್ನೋ ಕೆಲಸ ಮಾಡಿದೀಯಲ್ಲ. ನನಗೆ ಸರಿ ಅನ್ಸಿದನ್ನ ಮಾಡಿದ್ದೀನಿ. ಈ ವಿಚಾರದಲ್ಲಿ ಯಾರು ಏನು ಮಾತಾಡೋದು ಬೇಕಾಗಿಲ್ಲ. ಅನ್ಸದ್ದನ್ ಮಾಡೋದಕ್ಕೂ ಒಂದು ಮಿತಿ ಇರುತ್ತೆ. ನೀನು ಆ ಮಿತಿ ಮೀರಿ ಅವನನ್ನ ಹಚ್ಕೊಂಡ್ಬಿಟ್ಟಿದ್ಯಾ. ಅದಕ್ಕೆ ಅವನೇನೇ ಕೆಟ್ಟದ್ ಮಾಡಿದ್ರು ನಿನಗದು ಗೊತ್ತಾಗ್ತಾ ಇಲ್ಲ. ಅವನು ಮುಖವಾಡ ಕಳ್ಚೋ ಕೆಲಸ ನಾನು ಮಾಡ್ತಾ ಇದ್ದೀನಿ, ನೀನು ಅವನ್ ತಪ್ಪಿಗೆ ತೇಪೆ ಹಾಕೋ ಕೆಲಸ ಮಾಡ್ತಾ ಇದೀಯಾ. ಹೇಗೋ ಒಂದು ಕಂಪ್ಲೇಂಟ್ ಕೊಟ್ಟು ಅವನ್ನ ಒಳಗೆ ಹಾಕ್ಸಿದ್ದೆ. ಈಗ ನೀನ್ ಹೋಗ ಆ ಕಂಪ್ಲೇಂಟ್ ವಾಪಸ್ ತಗೊಂಬಂದು ನನ್ ಕೈ ಕಟ್ ಹಾಕಿದ್ಯಾ. ನನಗೆ ಬರ್ತಾ ಇರೋ ಕೋಪಕ್ಕೆ ನಿನ್ನ ಇಳ್ಸ ಕೈ. ಯಾರ ಎದುರಿಗೆ ನಿಂತು ಏನ್ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಬೇಡವಾ ನಿನ್ಗೆ? ಕನ್ನಡಿಗೆ ಯಾವಾಗ್ಲೂ ಸ್ವಂತ ಮುಖ ಇರುತ್ತೆ, ಅದ್ ಯಾವಾಗ್ಲೂ ಎದುರು ಕಾಣೋದನ್ನೇ ಎತ್ತು ತೋರ್ಸುತ್ತೆ ಅಷ್ಟೇ. ಅಂತ ಕನ್ನಡಿ ಅಂತ ಮನಸ್ಸು ನಮ್ಮ ಮಾವನೋರ್ದು. ಅಂಥ ಕನ್ನಡಿನೇ ಒಡೆದು ಚೂರ್ ಚೂರ್ ಮಾಡಕ್ ನೋಡ್ತಿದ್ಯಾ ನಿನ್ನನ್ನು. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಮಾವನವ್ರ ಹತ್ರ ಕ್ಷಮೆ ಕೇಳ ಕ್ಷಮೆನಾ. ತಪ್ಪು ಮಾಡಿದವ್ರ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳೋದರ್ದು ನನಗಿಲ್ಲ. ಜೈಲ್ಗೆ ಹೋದವನು ನಿಮ್ಮ ಅಳಿಯ ಅಂತ ಸ್ವಲ್ಪ ಬೇಜಾನ್ ಮಾತಾಡ್ತಾ ಇದ್ದೀರಾ. ಮುಖಾನ ಸೋಪ್ ಹಾಕಿ ತೊಳ್ಕೊಂಬೋದು, ಆದ್ರೆ ಕಳಂಕನಲ್ಲ. ಈ ಮನೇಲಿ ಒಂದು ದೊಡ್ಡ ಕೊಲೆ ಪ್ರಯತ್ನ ನಡೆದಿದೆ. ನಮ್ ತಾತನ್ ಸಾಯ್ಸಕ್ ಬಂದವನ್ನ ನಾನ್ ಸುಮ್ನೆ ಬಿಡ್ಬೇಕಾ? ಹೇಗೋ ಕಷ್ಟಪಟ್ಟು ವಿತ್ ಪ್ರೂಫ್ ಅವನನ್ನ ಹಿಡ್ದಾಕಿದ್ದೆ. ಸತ್ಯ ಹೊರಗೆ ಬರೋ ಅಷ್ಟರಲ್ಲಿ ಈ ತಾತ ಹೋಗಿ ಅವನನ್ನೇ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ. ಅಲ್ಲ ತಾತ, ನಿನ್ ಪಾಡಿಗೆ ನೀನ್ ಹೋಗಿ ಬಂದಿದೀಯಲ್ಲ, ನನ್ನನ್ನು ಒಂದು ಮಾತು ಕೇಳಬೇಕು ಅಂತ ನಿನಗನ್ನಿಸ್ಲಿಲ್ವಾ? ನೀನು ಕಂಪ್ಲೇಂಟ್ ಕೊಡೋಕ್ ಮುಂಚೆ ನನ್ನೇನಾದ್ರೂ ಕೇಳ್ದೇನಪ್ಪ? ಈ ಮನೆಗೆ ದೊಡ್ಡವನು ಅಂತ ನಾನು ಇರಬೇಕಾದ್ರೆ ನನಗೊಂದು ವಿಚಾರನ ತಿಳಿಸ್ಬೇಕು ಅನ್ನೋ ಪರಿಜ್ಞಾನ ಕೂಡ ನಿನ್ಗಿರ್ಲಿಲ್ಲ. ಏನೋ ದೊಡ್ಡದಾಗಿ ಸಾಕ್ಷಿ ಕಂಡು ಹಿಡಿದು ಬಿಟ್ಟೆ ಅಂತ ಹೇಳ್ದಿಯಲ್ಲ, ಆ ಸಾಕ್ಷಿನ ಹುಟ್ಟಾಕ್ದವನೇ ಅವನು. ಮನೆ ವಿಚಾರನ
ಮನೇಲೆ ಕೂತು ಇತ್ಯರ್ಥ ಮಾಡ್ಬೇಕೆ ಹೊರತು ಕೋರ್ಟು ಕಚೇರಿ ಅಂತ ಅಲಿಬಾರ್ದು. ಊರಿಗೆ ಪಂಚಾಯ್ತಿ ಹೇಳೋನು ಕೋರ್ಟ್ ಕಟ್ಕಟೆಯಲ್ಲಿ ನಿಂತ್ಕೋಬಾರ್ದು. ಇದೆಲ್ಲ ನಿನ್ಗೆಲ್ಲ ಅರ್ಥ ಆಗತ್ತೆ. ನಿಮ್ಮ ಪಂಚಾಯತಿಲಿ ಪಾರ್ಶಾಲಿಟಿ ಜಾಸ್ತಿ ಅಂತಾನೆ ಕಾನೂನು ಪ್ರಕಾರವಾಗಿ ಎಲ್ಲ ನಡೀಲಿ ಅಂತ ನಾನು ನಿರ್ಧಾರ ಮಾಡಿದ್ದು. ನಾನು ಮೊದಲೇ ಈ ವಿಚಾರ ನಿಮಗೆ ಹೇಳಿದ್ದಿದ್ರೆ ನೀವು 4 ಜನ ಹಿರಿಯರನ್ನ ಸೇರಿಸಿ ನಿಮಗೆ ಹೇಗೆ ಬೇಕೋ ಆಗ ನೀವು ನಿರ್ಧಾರ ತಗೋತಾ ಇದ್ರಿ. ನಿಮ್ಮ ಜೀವಕ್ಕಿಂತ ನಿಮ್ಮ ಮನೆ ಅಳಿಯನ್ ಮಾನನೇ ನಿಮಗೆ ದೊಡ್ಡದಾಗೋಯ್ತಲ್ವಾ? ಆ ಒಂದು ಸಾಕ್ಷಿ ಸಿಗದೆ ಹೋಗಿದ್ದಿದ್ರೆ ಇನ್ನು ನೀನು ಅವನನ್ನೇ ನಂಬ್ಕೊಂಡು ಕೂತ್ಕೋತಾ ಇದ್ದೆ. ನೋಡು, ನೀನು ಈಗಷ್ಟೇ ಬಂದವನು. ನೀನು ಬರೋಕ್ ಮುಂಚೆ ಇಲ್ಲಿ ಏನ್ ನಡೆದಿದೆ, ಯಾಕೆ ನಡೆದಿದೆ ಅಂತ ಎಳ್ಳಷ್ಟು ಕಲ್ಪನೆ ನಿನಗಿಲ್ಲ. ನೀನು ಹೇಳ್ತಾ ಇರೋ ಸಾಕ್ಷಿ ಕಾನೂನು ಕೇಳುತ್ತೆ ಹೊರತು ನಾನಲ್ಲ. ನನ್ನ ಮನಸ್ಸಲ್ಲಿರೋದು ಒಂದೇ ಸಾಕ್ಷಿ, ಮನಸ್ಸಾಕ್ಷಿ. ನನ್ನ ಮನಸ್ಸು ಹೇಳ್ತು ಅವನು ಯಾವ ತಪ್ಪು ಮಾಡಿಲ್ಲ ಅಂತ. ಅದಕ್ಕೆ ನಾನು ಈ ತೀರ್ಮಾನ ತಗೊಂಡೆ. ಅರಳೋ ಮರಳೋ ಅನ್ನೋ ವಯಸ್ಸಿನಲ್ಲಿ ನಿನ್ ಮನ್ಸು ನಿನ್ ಹಿಡಿತದಲ್ಲಿ ಇರಲ್ಲ ತಾತ. ಆ ಮನ್ಸಿನ ಮಾತ್ ಕೇಳಿ ನೀನ್ ದೊಡ್ಡ ತಪ್ಪು ಮಾಡ್ಬಿಟ್ಟಿದ್ಯಾ. ಒಟ್ನಲ್ಲಿ ನೀನ್ ಮಾಡಿದ್ ಸರಿ ಇಲ್ಲ ತಾತ. ಏಯ್, ಈಗ ನೀನ್ ಮಾತಾಡ್ತಿರೋದು ಸರಿ ಇಲ್ಲ ಕಣಪ್ಪ. ಗಡ್ಡ ಮೀಸೆ ಬಂದ್ ಕೂಡ್ಲೆ ನಿನಗೆ ನೀನೇ ಬುದ್ಧಿವಂತ ಅಂತ ಅನ್ಕೋಬೇಡ. ನಿನಗೆ ಅನುಭವ ಸಾಲ್ದು. ಇವತ್ತಿಗೂ ಎಲ್ರೂ ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡ್ತಾರೆ. ನಿನ್ನಂತ ಅಡ್ಡಾದಿಡ್ಡಿ ಹುಡುಗನಿಗೆ ಹುಡುಗ ಬುದ್ಧಿ ಅಂತ ಹೇಳ್ತಾರೆ.